ಕಾರ್ಯಕ್ರಮದ ಕೊನೆಯ ಘಟ್ಟ. ಇವತ್ತು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಹಿಂದಿನ ವರ್ಷಕ್ಕಿಂತ ಈ ವರ್ಷ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂತು. ಇದಕ್ಕೆಲ್ಲ ಮುಖ್ಯ ಕಾರಣ ನಮಗೆ ಹಿಂದೆಯಿಂದ ಕೊಡ್ತಾ ಇರ್ತಕ್ಕಂಥ ಸಹಕಾರ ಕಾಲೇಜಿನ ಅಧ್ಯಕ್ಷರು ಶ್ರೀ ಶಿವಶಂಕರ ರೆಡ್ಡಿ ಸರ್ ಅವರು. ಇನ್ನು ಹಲವಾರು ಕಾರ್ಯಕ್ರಮನ ಇದೇ ರೀತಿ ಮಾಡ್ತೀವಿ. ಆದ್ರೆ ಇವತ್ತಿನ ವಿಚಾರಕ್ಕೆ ಬಂದ್ರೆ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಸ್ವತಂತ್ರ ಚಳವಳಿಯ ಎಲ್ಲಾ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ 857 ಸಿಪಾಯಿ ದಂಗೆಯಿಂದ ಹಿಡಿದು ಚೌರಾಚೋರಿ ಘಟನೆ, ವಿಧಾನಸೌಧದ ಘಟನೆ, ಶಿವಪುರದ ಘಟನೆ, ಎಲ್ಲ ಘಟನೆಗಳನ್ನ ಕಾಲಾನುಕ್ರಮವಾಗಿ ಮಕ್ಕಳ ಮುಂದೆ ಇಟ್ಟಿದ್ದಾರೆ. ಇದರಿಂದ ಹಲವಾರು ವಿಚಾರಗಳು ನಮ್ಮ ಮಕ್ಕಳು ತಿಳ್ಕೊಂಡಿದ್ದಾರೆ ಸರ್. ಆದ್ರಿಂದ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ NECನ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಅದೇ ರೀತಿ ಈ ಕಾರ್ಯಕ್ರಮ ರೂಪಿಸಬೇಕಂದ್ರೆ ನಮ್ಮ ಕಾಲೇಜಿನ ಅಧ್ಯಕ್ಷರು ಶ್ರೀ ಶಿವಶಂಕರ ರೆಡ್ಡಿ ಸರ್ ಸುಮಾರು 4 ದಿವಸದ ಹಿಂದೆನೇ ಈ ಕಾರ್ಯಕ್ರಮವನ್ನ ಯಾವ ರೀತಿ ರೂಪಿಸ್ತಾ ಇದ್ದೀರಾ, ಹೆಂಗ್ ರೂಪಿಸ್ತೀರಾ ಅಂತ ನಮಗೆ ಮಾರ್ಗದರ್ಶನ ನೀಡಿ, ಅವರೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನ ಸೆಲೆಕ್ಷನ್ ಮಾಡಿ ಅವರೇ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಸಿರ್ತಾರೆ. ಅದರಿಂದ ನಮ್ಮ ಕಾಲೇಜಿನ ಪರವಾಗಿ ಶ್ರೀ ಶಿವಶಂಕರ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಅದೇ ರೀತಿ ನಮ್ಮ ಬಾಗೇಪಲ್ಲಿನ ಹಿರಿಯರು ಶ್ರೀ ನರಸಿಂಹ ನಾಯ್ಡು ಸರ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಅತಿಥಿಯಾಗಿ ಯಾವಾಗಲೂ ಬರ್ತಾನೆ ಇರ್ತಾರೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅವ್ರಿಗೆ ಈ ಕಾಲೇಜಿನ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಕಾಲೇಜ್ಗೆ ಎಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ದಿವಸ ಎಲ್ಲ ಬೇಕಾಗ್ತದೆ. ಅಷ್ಟು ನಾವು ಒಂದು ಸಮಸ್ಯೆಗಳಿದ್ವಿ, ಆ ಸಮಸ್ಯೆಯಿಂದ ನಮ್ಮನ್ನ ಹೊರ ಹಾಕಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಯುವಕರು ಯಾವ ರೀತಿ ಇರಬೇಕು, ಯುವಕರು ದಾರಿ ತಪ್ಪಬಾರ್ದು, ಅದನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು ಅಂತ ಎಲ್ಲಾ ಮಕ್ಕಳಿಗೂ ಕೂಡ ಉದ್ದೇಶಿಸಿ ಚೆನ್ನಾಗಿ ಮಾತಾಡಿದ್ರು. ಇಂತಹ ಮಾತುಗಳನ್ನ ಮಾಡ್ತಕ್ಕಂಥವ್ರು ಅಪರೂಪ ಇರ್ತಾರೆ. ಆದ್ರೆ ಒಳ್ಳೆ ಮಾತುಗಳನ್ನ ಆಡಿದರೆ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಇನ್ನೊಂದು ವಿಚಾರ, ಪತ್ರಕರ್ತರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ DN ಕೃಷ್ಣಾರೆಡ್ಡಿ ಅವರು ಈ ಕಾಲೇಜಿನ ಹಳೆ ವಿದ್ಯಾರ್ಥಿ. ಅವ್ರ ಭಾಷಣವನ್ನ ನೋಡಿದ್ರೆ ಅವರು ಸ್ವಲ್ಪ ಭಾವುಕರಾದ್ರು. ಅಂದ್ರೆ ಯಾವ ಕಾರಣಕ್ಕೆ ಭಾವುಕರಾದ್ರು ಅಂದ್ರೆ, ನನ್ನ ಒಂದು ಕಾಲೇಜಿನಲ್ಲಿ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ, ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ, ಹಿಂದೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ಅವರು ಕಂಪೇರ್ ಮಾಡಿಕೊಂಡು ಭಾವುಕರಾದರು. ಅದೇ ರೀತಿ ನಮ್ಮ ಯುವಕರು ಅಂದ್ರೆ ಡೆಲ್ಲಿಯಲ್ಲಿ ಏನ್ ಮಾಡಿದ್ದಾರೆ ಅದನ್ನ ನಾವು ತಪ್ಪು ದಾರಿ ಇಡಿಸಬಾರ್ದು, ಅದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಅಂತ ನಮ್ಮ ಎಲ್ಲಾ ಮಕ್ಕಳು ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಸದಾ ನಮ್ಮ ಜೊತೆ ಇರ್ತಕ್ಕಂಥವ್ರು ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಬಾಬು ರೆಡ್ಡಿ ಅನ್ನೋರು ಯಾವಾಗಲೂ ನಮ್ಗೆ ಸಹಾಯ ನೀಡ್ತಾನೆ ಇರ್ತಾರೆ. ಕಾಲೇಜಿಗೆ ಏನ್ ಬೇಕು, ಯಾವಾಗ ಬೇಕು, ಏನೇನ್ ಮಾಡ್ತಾ ಇದಾರೆ ಅಂತ ನಮ್ಮನ್ನ ಯಾವಾಗಲೂ ಕೇಳ್ತಾ ಇರ್ತಾರೆ, ಅವ್ರು ಸಹಾಯ ಮಾಡ್ತಾ ಇರ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ NCCನ ಸಾಬ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮನ್ನ ಉದ್ದೇಶಿಸಿ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನ ಒಂದು ವಿಚಾರ, ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಜಂಟಿಯಾಗಿ ಮಾಡಿದೀವಿ. PUC ಮತ್ತು ಡಿಗ್ರಿ ಜಂಟಿಯಾಗಿ ಮಾಡ್ಬೇಕಂದ್ರೆ ಇಬ್ಬರು ಸಹಕಾರ ಬೇಕಾಗ್ತದೆ. ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಇಂತಿಯಾಜ್ ಅಹಮದ್ ಮುಬ್ಬಿನ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಆದ್ರಿಂದ ನಮ್ಮ ಕಾಲೇಜಿನ ಪರವಾಗಿ ಪ್ರಿನ್ಸಿಪಾಲ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರು
ಶೈಲಾ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ PU ಕಾಲೇಜಿನ ಉಪ ಪ್ರಾಂಶುಪಾಲರ್ ಅಂತ ರಾಜೇಶ್ ಸರ್ ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಟೀಚಿಂಗ್, ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಕ್ಕಳಿಗೂ ಕೂಡ ತಿಂಡಿಯನ್ನ ವ್ಯವಸ್ಥೆ ಮಾಡಿದ್ದೀವಿ. PU ಕಾಲೇಜ್ ಪಕ್ಕದಲ್ಲಿ